ಬಿಜೆಪಿಯೊಳಗಿನ ಬಣ ಬಡಿದಾಟ ತಣ್ಣಗ್ ಮಾಡ್ತಾ ಆರ್ಎಸ್ಎಸ್ ರೆಬೆಲ್ಸ್ ಹಾಗೂ ವಿಜಯೇಂದ್ರ ನಡುವೆ ಆಯ್ತಾ ಕಾಂಪ್ರಮೈಸ್. ಬಿಜೆಪಿಯೊಳಗಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿದ ಹೈಕಮಾಂಡ್. ರಾಜ್ಯಾಧ್ಯಕ್ಷ ಬದಲಾವಣೆ ಅನ್ನೋ ಕೂಗಿಗೆ ಸದ್ಯಕ್ಕೆ ಹೈಕಮಾಂಡ್ ಏನೋ ಬ್ರೇಕ್ ಹಾಕಿದೆ. ರೆಬೆಲ್ಸ್ನನ್ನ ಕರೆದು ಸಂಧಾನ ಮಾಡಿದಂತಹ ಸಂಘ ಪರಿವಾರ ಭಿನ್ನಮತೀಯರನ್ನ ಒಳಗೊಂಡಂತೆ ಸಮನ್ವಯತೆ ಸಭೆಯನ್ನ ನಡೆಸಲಾಗಿದೆ. ಮೀಟಿಂಗ್ನಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಬಿಜೆಪಿಯ ಲೀಡರ್ಸ್. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಭೆಯಾಯಿತು. ಅತೃಪ್ತರ ತಂಡದ ಅರವಿಂದ ಲಿಂಬಾವಳಿ ಅವರನ್ನ ಕರೆದು ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಿ ಭಿನ್ನಮತೀಯರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಹುತೇಕ ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸೋದಕ್ಕೆ ಪ್ಲಾನ್ಗಳಾಗ್ತಾ ಇದೆ. ಸದ್ಯಕ್ಕೇನೋ ಪ್ಲಾನ್ ಆಗ್ತಾ ಇದೆ. ಸದ್ಯಕ್ಕೆ ಭಿನ್ನಮತೀಯರು ಕೂಡ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸ್ಫೋಟ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂತಂದ್ರೆ ಇದೇನೋ ಹೊಸದೇನಲ್ಲ. ಪದೇ ಪದೇ ಈ ರೀತಿಯಾಗಿ ರೆಬೆಲ್ಸ್ ಬಣದವರು ಸಭೆ ಮಾಡೋದು, ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶನವನ್ನು ಮಾಡೋದು, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತ ಹೇಳಿ ಒಂದಷ್ಟು ತಯಾರಿ ಮಾಡ್ಕೊಳ್ಳೋದು ಸಾಕಷ್ಟು ಬಾರಿ ನಾವು ಕಂಡಿದ್ದೇವೆ. ಹಾಗಾದರೆ ಏನೆಲ್ಲ ಚರ್ಚೆ ಆಯಿತು ಈ ಸಂದರ್ಭದಲ್ಲಿ? ಮೊದಲು ಪಕ್ಷದೊಳಗಿನ ಆಂತರಿಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಣ ಅನ್ನೋದು ಮೇನ್ ಅಜೆಂಡಾ ಆಗಿದೆ ಅವ್ರದ್ದು. ಅದರ ನಂತರ ಮುಂದೆ ಒಗ್ಗಟ್ಟಾಗಿ ರಾಜ್ಯ ಪ್ರವಾಸವನ್ನ ಮಾಡೋಣ, ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ನಾವು ಹೋರಾಟವನ್ನ ಮಾಡೋಣ ಅನ್ನುವಂತಹ ಕುರಿತು ಚರ್ಚೆಗಳಾಗಿದೆ ಈ ಸಭೆಯಲ್ಲಿ. ಈಗ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಕೂಡ ಮಾಡಬೇಕಾಗಿದೆ. ಪ್ರವಾಸದ ಒಬ್ಬ ವ್ಯಕ್ತಿ ಅಥವಾ ಒಬ್ಬರ ತಂಡಕ್ಕೆ ಪ್ರಾಮುಖ್ಯತೆಯನ್ನು ನೀಡಬಾರದು. ಎಲ್ರಿಗೂ ಕೂಡ ಪ್ರಾಮುಖ್ಯತೆಯನ್ನು ನೀಡಬೇಕು, ಮತ್ತೆ ಒಗ್ಗಟ್ಟಾಗಿ ನಾವು ಪ್ರದರ್ಶನವನ್ನ ಮಾಡಬೇಕು, ಹಿರಿಯರನ್ನ ಪರಿಗಣಿಸಬೇಕು ಹಾಗೂ ಪಕ್ಷಕ್ಕೆ ದುಡಿದವರಿಗೆ ಪ್ರಾಧಾನ್ಯತೆಯನ್ನ ನೀಡಬೇಕು, ಭಿನ್ನಾಭಿಪ್ರಾಯಗಳು ಮೂಡದಂತೆ ಎಲ್ಲರನ್ನೂ ಕೂಡ ಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಚರ್ಚೆಗಳು ಈ ಸಂದರ್ಭದಲ್ಲಿ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಕಡೆ ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು